ಭಗವದ್ಗೀತೆ ಸೀರೀಸ್ನ 208ನೇ ದಿನಕ್ಕೆ ಸ್ವಾಗತ. ಕೃಷ್ಣಂ ಒಂದೇ ಜಗದ್ಗುರು. ಭಗವದ್ಗೀತೆ ಅಧ್ಯಾಯ 5 ಶ್ಲೋಕ 7. ಶ್ರೀ ಭಗವಾನ್ ಉವಾಚ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾವಾಗ ಅರ್ಜುನ ತನ್ನ ಇಂದ್ರಿಯ ಬಯಕೆಗಳಿಂದ ಯುದ್ಧ ಮಾಡಲ್ಲ ಅಂತ ಕುಂತ್ಕೋತಾನೋ ಅವಾಗ ಶ್ರೀಕೃಷ್ಣ ಅವನಿಗೆ ಹೇಳ್ತಾರೆ, ಯಾವ ಮನುಷ್ಯನು ಪರಿಶುದ್ಧ ಆತ್ಮದಿಂದ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡುವವನೋ ಅವನು ಎಲ್ಲರಿಗೂ ಪ್ರಿಯ ಮತ್ತು ಅವನಿಗೆ ಎಲ್ಲವೂ ಪ್ರಿಯವಾಗಿರುತ್ತದೆ. ಇದರರ್ಥ ಶ್ರೀಕೃಷ್ಣ ಹೇಳ್ತಿರೋದು, ನೀವು ಪರಿಶುದ್ಧ ಮನಸ್ಸು ಮತ್ತು ಆತ್ಮದಿಂದ ಇಂದ್ರಿಯಗಳ ಬಯಕೆಯನ್ನು ಬಿಟ್ಟು ಯಾವುದೇ ಕೆಲಸ ಮಾಡಿದ್ರೂ ಅದು ನನಗೆ ಪ್ರಿಯವಾಗಿರುತ್ತದೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ದೇವರಿಗೆ ಪ್ರಿಯ ಆಗೈತೆ ಅಂದ್ರೆ ನಿಮಗೆ ಪ್ರಿಯ ಆಗಿರಲ್ವಾ? ಇವತ್ತು ಏಕಾದಶಿಗಳಲ್ಲಿ ಅತ್ಯುತ್ತಮವಾದ ಏಕಾದಶಿ, ಅದೇ ವೈಕುಂಠ ಏಕಾದಶಿ. ನಾವು ಅದಕ್ಕೆ ಉಪವಾಸ ಜಾಸ್ತಿ ವರ್ಕೌಟ್ ಮಾಡಿಲ್ಲ, ಶಟ್ಲ್ ಕಾಕ್ ಆಡ್ಕೊಂಡು ಕೆಲ್ಸಕ್ಕೆ ಹೊರಟೆ. KR ಪೇಟೆಯಲ್ಲಿ ಹುಡುಗರಿಗೆ ಅಂತ ಸ್ಕೂಲಲ್ಲಿ ಶೂಸ್ ಕೊಟ್ಟಿದ್ರು, ಅದನ್ನ ಸ್ಲಿಪ್ಪರ್ ಅಂಗಡಿಗೆ ತಂದು ಮಾರ್ತಾ ಇದ್ರು ಹುಡುಗರು. ಎಂತ ಹುಡುಗರಲ್ವಾ, ಕಿಲಾಡಿಗಳಲ್ವಾ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್.